ಏನಪ್ಪ ನಮ್ ನಿಂಗಕ್ಕ ಎತ್ಲಾಗ ಓಡ್ತಿರಂಗಿದಾರೆ. ಏನ್ ನಿಂಗಕ್ಕ, ಏನ್ ಸಮಾಚಾರ? ಎಲ್ಲ ಓಡ್ತಿದ್ಯಾ? ಸ್ಪೀಡ್ ಆಗಿ ಹೋಗ್ತಿದ್ಯಾ? ಎಲ್ಲಿ ನಿಂಗಕ್ಕ ಓಡ್ತಿರೋದು? ಎಲ್ಲಿ ಟೌನಿಗೆ ಹೋಗ್ತಿದ್ಯಾ? ಶಾಪಿಂಗ್ ಮಾಡ್ಕೊಂಡ್ ಬರಕ್ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ನನಗೂ ಹೇಳಕ್ಕ, ನಾನು ಬರ್ತೀನಿ. ನಾನು ಬಿಡುವಾಗಿ ಇದೀನಿ ಕಣಕ್ಕ, ನಾನು ಪುರುಸೊತ್ತಾಗಿ ಇದೀನಿ ಕಣಕ್ಕ, ನಾನು ಆರಾಮಾಗಿ ಇದೀನಿ ಕಣಕ್ಕ, ನಾನು ಬರ್ತೀನಿ ಕಣಕ್ಕ. ನಿಂಗಕ್ಕ ನನಗೂ ಜೊತೆ ಕರ್ಕೊಂಡು ಹೋಗಕ್ಕ. ಹೇಳು ಈ ಲಕ್ಷ್ಮಿ ಗುಸ್ಮಿ ಒಬ್ಳು ಒಳ್ಳೆ ತಿಕ್ಲಿ ಆಳಂಗ ಆಡ್ತಿರ್ತಾಳತ್ಲಗೆ. ನಿಂಗಕ್ಕೆ ನಾನು ಬರ್ತೀನಿ ಕಣಕ್ಕ, ಎಲ್ಲೋಗ್ತೀಯಕ್ಕ, ನನಗೂ ಕರ್ಕೊಂಡು ಹೋಗಕ್ಕ ಅಂತ ಅಯ್ಯ ಅಂದಿರ್ತಿರ್ತಾಳತ್ಲಗೆ. ಇವಳಿಗೆ ಎಲ್ಲಿ ಕರ್ಕೊಂಡು ಹೋಗೋಣ? ನಂದು ಆಗೈತತ್ಲಗೆ. ಬಟ್ಟೆ ಹೊಲಕ ಕೊಟ್ಟು ಅಲೆ 10-15 ದಿವಸ ಅಲ್ಲ, 2-3 ತಿಂಗಳು ಆಗೋಯ್ತು. 2-3 ತಿಂಗಳಿಂದ ಬಟ್ಟೆ ಕೊಟ್ಟಿಲ್ಲ, ಬ್ಲೌಸ್ ಪೀಸ್ ಹೊಲಕ ಕೊಟ್ಟಿದ್ದೆ. ಇವಳು ಆ ಸುಶೀಲಮ್ಮಂಗೆ ನೋಡಿದ್ರೆ ಕೊಟ್ಟಿಲ್ಲ ಇಷ್ಟ ದಿವಸ ಅಂತ ನಾನು ಹೋಗಿ ಇಸ್ಕೊಂಬರೋಣ, ಏನಾರು ಒಂದು ತೀರ್ಮಾನ ಮಾಡಿ ಇವತ್ತು ತಗೊಂಡ್ಬರ್ಬೇಕು ಬಟ್ಟೆನ ಅಂತ, ನಾನು ಇಸ್ಕೊಂಬರ್ಬೇಕು ಅಂತ ನಾನು ನನ್ನ ಟೆನ್ಷನ್ ಅಲ್ಲಿ ನಾನು ಹೋಗ್ತಿದ್ದೀನಿ. ಈ ಲಕ್ಷ್ಮಕ್ಕ ನೋಡು ಬಂದ್ಬಿಟ್ಟು ಯಕ್ಕ ನಾನು ಬರ್ತೀನಿ ಕಣಕ್ಕ ಅಂತ ಅಯ್ಯ ಅನ್ನಿಸಿದಾಳತ್ಲಗೆ. ಎಲ್ಲೋದ್ರೂ ಅಲ್ಲೇ ಬಂದ್ಬಿಡ್ತಾಳೆ ಇವಳು. ಸುಮ್ಮಕವಳು ಪಾಡಿಗಳು ತೆಪ್ಪಗ ಅದೇನು ಕೆಲಸ ಮಾಡ್ಕೊಂಡು ಹೋಗೋದಲ್ಲ. ನನಗೆ ಅಯ್ಯ ಅನ್ನಿಸ್ತಿರ್ತಾಳೆ ಇಲ್ಲಿ ಬಂದು 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 ಮೊದಲೇ ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಬೆಳಗ್ಗೆಯಿಂದಾನು ಅತ್ಲಗೆ. ನಿಂಗಕ್ಕ ಯಾಕಕ್ಕ ಮಾತಾಡ್ತಿಲ್ಲ? ಮಾತಾಡ್ಸಕ್ಕ, ನನ್ನ ಮೇಲೆ ಕೋಪ ಏನಕ್ಕ? ಯಕ್ಕ ನಿಂಗಕ್ಕ ಕೋಪ ಯಾಕೆ ನನ್ನ ಮೇಲಕ್ಕ? ಯಾಕೆ ನಿಂಗಕ್ಕ ಕೋಪ? ಲಕ್ಕೋ ನೀನ್ ಮಾತಾಡ್ತಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ ಕಣ್ ನಿಂಗಕ್ಕ ಕೋಪ ಯಾಕಕ್ಕ? ನಿಂಗಕ್ಕ ಪ್ರೀತಿ ಮಾಡಕ್ಕ. ನೋಡ್ದ ಲಕ್ಷ್ಮೀನ ಪರವಾಗಿಲ್ಲ ಬರೋ ಚಿಗರ್ಕೊಂಡ್ಬಿಟ್ಟಾಳೆ. ನನ್ಗೇನೇ ಹೇಳ್ಬಿಟ್ಟು ನನ್ ಮೇಲೆ ಯಕ್ಕ ನಿಂಗಕ್ಕ ಅಂತ ಹಾಡು ಹೇಳ್ತಿದ್ದಾಳಲ್ಲ. ಲೆಕ್ಕ ಹಾಕು. ಮೊದ್ಲೆಲ್ಲ ನಿಂಗಕ್ಕ ಅಂತ ನನ್ನ ಹಿಂದೆನೇ ಸುತ್ತಾಡೋಳು. ಇವಾಗ ನನ್ಗೇನೆ ಹಾಡು ಹೇಳ್ಕೊಂಡು ಆಡ್ಕೊಂಡಂಗ ಆಗ್ಬಿಟ್ಲಲ್ಲ ಈ ಲಕ್ಷ್ಮಿ. ಚಿಗರ್ಕೊಂಡ್ಬಿಟ್ಟಾಳೆ. ಇರ್ಲಿ ನನಗೂ ಟೈಮ್ ಬರುತ್ತೆ, ಕಾಯ್ತೀನಿ. ಸರಿ ಆಯ್ತು. ಏ ಲಕ್ಷ್ಮಕ್ಕ ಸುಮ್ಮಕ್ ಹೋಗೆ, ನಂದಾಗೈತೆ, ನಿಂದೊಳ್ಳೆ ಇಲ್ಲಿ ತಲೆ ತಿನ್ಬೇಡ, ಸುಮ್ಮಕ್ ಹೋಗುವ. ಯಾಕೋ ನಿಂಗಕ್ಕ, ಯಾಕೆ ನಿಂಗಕ್ಕ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯ? ಏನೋ ತಮಾಷೆ ಮಾಡಿದೆ, ಅದಕ್ಕೇನೆ ನೀನು ಬೇಜಾರು ಮಾಡ್ಕೊಳ್ಳೋಣ? ಯಾಕೋ ನಿಂಗಕ್ಕ, ನೀನಂದ್ರೆ ನನಗೆ ಬಲು ಇಷ್ಟ ಕಣಕೋ, ನೀನಂದ್ರೆ ನನಗೆ ಬಲು ಇಷ್ಟ. ಹಿಂಗೆಲ್ಲ ಬೇಜಾರು ಮಾಡ್ಕೋಬೇಡ ಕಣಕೋ ನಿಂಗಕ್ಕ. ಯಾಕೋ ನೀನ್ ಏನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತು ಹೋಗ್ಲಿ ಬಿಡತ್ಲಾಗಿ. ಈಗ ನಾನು ಮಾತಾಡ್ಸಲ್ವಾ ಹಂಗಾರೆ? ನೋಡು ಇವಾಗ ಅದೆಷ್ಟು ಚೆನ್ನಾಗಿ ಹೇಳ್ತಿದ್ಯಾ. ಏ ಲಕ್ಷ್ಮಿ ಸುಮ್ಕಿರೆ, ನಾಟಕ ಮಾಡ್ಬೇಡ ಕಣ್, ಸುಮ್ಕಿರೆ. ನೋಡುವ ನನಗ್ ಬಲು ಕೋಪ ಬರ್ತೈತೆ ನಿನ್ ಮೇಲೆ. ನನಗ್ ರೇಗಿಸ್ಬಿಟ್ರೆ ನೋಡಿ ಇವಾಗ ಬರ್ತಾ ಇರೋ ಕೋಪಕ್ಕೆ. ಹೆಂಗ್ ಆಡ್ತೀಯ ಅಂದ್ರೆ ನೀನು. ಅಲ್ಲ ಕಣೆ ಒಂದ್ 2 ದಿವಸ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ನನ್ನಿಂದ ಬೇಜಾರಾಗಿದ್ದ ತಕ್ಷಣ ಹೋಗಿದ್ದೆ ಆ ಜೈ ಗುಯ್ಯತ, ಹೋಗಿ ಆ ಜೈ ತಾವ ಮಾತಾಡ್ಸ್ಕೊಂಡ್ ಕೂತ್ಕೊಂಡಿದ್ದೆ ಗಂಟೆ. ದಿನಾಲು ಹೋಗ್ಬಿಟ್ಟು ನಿಂಗಕ್ಕ ಹಂಗ್ ಬೈತಿದ್ಲು ನಿನ್ಗೆ, ಹಿಂಗ್ ಬೈತಿದ್ಲು ನಿನ್ಗೆ ಅಂತ ಎಲ್ಲ ಹೋಗ್ಬಿಟ್ಟು ಚಾಡಿ ಹೇಳ್ತಿದ್ದಂತೆ. ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇವಾಗ ಮಾತ್ರ ಆ ಜೈ ಗುಯ್ಯಿ ಬೈತ್ ಕಳ್ಸಿರ್ಬೇಕು, ಅದಕ್ಕೆ ನಂತಾವ್ ಬಂದ್ಬಿಟ್ಟು ನನಗೆ ಹಿಂಗೆ ಹೇಳ್ತಿದ್ಯಾ? ಬೇಡ ಕಣ್ ಹೋಗು, ನೀನು ಮಾತಾಡ್ಸ್ಬೇಡ. ನೀನು ನಂತಾವ್ ಚೆನ್ನಾಗಿರೋವಷ್ಟು ಹಂಗೆ, ಆಮೇಕಿಂದ ನನ್ನ ಮೇಲೆ ಒಂದ್ರೀಟು ಕೋಪ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಎಲ್ಲ ಹೋಗ್ಬಿಟ್ಟು ಆ ಜೈ ಮುಂದೆ ಎಲ್ಲ ಹೇಳ್ತೀಯ ನೀನು. 2 ಕಡೆನೂ ಮಾತಾಡ್ತಿರ್ತೀಯ. ಅಪ್ಪ ನೀನು ನಂಬಕ್ಕೆ ಹೋಗ್ಬಾರ್ದು. ನೀನು ಯಾರಿಗೂ ಮಾತಾಡ್ಸಲ್ಲ ನಾನು, ಅದಕ್ಕೆ ನಾನು ಯಾರಿಗೂ ಮಾತಾಡ್ಸಲ್ಲ. ಏನೋ ನಿನ್ಗೂ ಒಂದ್ರೀಟು ಒಳ್ಳೆವಳು, ಪಾಪ ಬಹಳ ಒಳ್ಳೆ ಹುಡುಗಿ ಅನ್ಕೊಂಡು ಏನೋ ಜೊತೆಗೆ ಹಾಕೊಂಡು ಮಾತಾಡ್ಸಿದ್ರೆ ಎಲ್ಪ್ ಮಾಡಿದ್ರೆ ನೀನು ಹಿಂಗೆ ಮಾಡ್ತೀಯ? ಸುಮ್ಮಕ್ ಹೋಗಿ ಲಕ್ಷ್ಮಿ. ನಿಂಗಕ್ಕಯ್ಯ ಯಾಕಕ್ಕ ಅಷ್ಟೊಂದು ಬೇಜಾರು ಮಾಡ್ಕೊಡ್ತಿದ್ಯಾ? ನೋಡ್ದೇನಕ್ಕ ಅಕ್ಕ, ಏನೋ ಒಂದು ಚೂರು ತಪ್ಪು ಮಾಡಿದ್ದಕ್ಕೆ ನೀನು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಡ್ತಿದ್ಯಲ್ಲಕ್ಕ. ಅಕ್ಕೋ ಇನ್ನೊಂದು ದಿವಸ ಹಿಂಗೆಲ್ಲ ಮಾಡಲ್ಲ ಬಿಡಕ್ಕೋ ನಿಂಗಕ್ಕೋ. ಹೋಗ್ಲಿ ಬಿಡತ್ಲಾಗೆ ಆಯ್ತು. ಈಗಲೇ ಲಕ್ಷ್ಮಕ್ಕ, ಇನ್ನೊಂದು ದಿವಸ ಏನಾದ್ರೂ ಹೋಗ್ಬಿಟ್ಟು ಆ ಜಯ್ಯ ಮುಂದೆ ಏನಾದ್ರೂ ಮಾತಾಡ್ಸೋದು ನಾನು ನೋಡ್ಬಿಟ್ಟೆ ಅಂದ್ರೆ ಇನ್ನೊಂದು ದಿವಸ ನೀನು ಮಾತಾಡ್ಸೋದಿರ್ಲಿ. ನೀನು ಬಂದ್ರು ನೀನು ತಲೆ ಎತ್ತು ಕೂಡ ನೋಡಲ್ಲ ನಾನು. ನನ್ ಅಷ್ಟು ಕೋಪ ಐತೆ ಆ ಜೈ ಗುಯಿ ಮೇಲೆ. ಅಂತದ್ರಲ್ಲಿ ಅವಳಿಗೆ ನನ್ನ ಚಾಲೆಂಜ್ ಮೇಲೆ ಮಾತಾಡ್ಸಕ್ ಹೋಗ್ತೀಯಲ್ಲ ನೀನು, ನನಗೆ ಬೇಜಾರಾಗ್ದಂಗಿರುತ್ತಾ? ಇಲ್ಲ ಕಣಕ, ನಿಜಾಲು ನಿಂಗಕ್ಕಯ್ಯ ಇನ್ನೊಂದ್ ದಿವಸ ಯಾರಿಗೂ ಮಾತಾಡ್ಸಲ್ಲ ಬಿಡಕ್ಕ. ಆಯ್ತು ಹೋಗ್ಲಿ, ಕೋಪ ಮಾಡ್ಕೋಬೇಡ ಕಣ, ಸುಮ್ಕಿರಕು. ಸರಿ ಆಯ್ತು, ನನಗೆ ಟೈಮ್ ಇಲ್ಲ ಕಣೆ ಲಕ್ಷ್ಮಕ್ಕ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಒಂದೇಟು ನನಗೆ ಕೆಲಸ ಆಯ್ತು, ತಡಿ ಹೋಗ್ ಬರ್ತೀನಿ ಒಂದೇಟು. ಯಾಕ ಅರ್ಜೆಂಟ್ ಆಗೆಲ್ಲ ಹೋಗ್ತಿದ್ಯಾ? ಯಾಕೆ ಕೋಪ ಬೇರೆ ಮಾಡ್ಕೊಂಡಿದ್ಯಾ? ಸಕ್ಕತ್ ಕೋಪ ಮಾಡ್ಕೊಂಡಿದ್ಯಾ? ಯಾಕೋ ನಿಂಗಕ್ಕ ನೀನು ಬಹಳ ಕೋಪ ಮಾಡ್ಕೊಂಡಿದ್ಯಾ. ನಿನಗೆ ಕೋಪ
ಬೇಕು ಹೇಳಕ್ಕ, ನಿನ್ ಸಪೋರ್ಟಿಗೆ ನಾನು ಮಾತಾಡ್ತೀನಿ. ಏನಾಯ್ತು ಹೇಳಕ್ಕ, ಮ್ಯಾಟ್ರ್ ಹೇಳಕ್ಕ, ಮ್ಯಾಟ್ರ್ ಹೇಳಿ ನಿಂಗಕ್ಕ ಮೊದ್ಲು. ಅಲ್ಲ ಕಡೆ ಲಕ್ಷ್ಮಕ್ಕ, ಯಾತು ಇಲ್ಲ ಕಣೆ. ಆ ಸುಶೀಲಮ್ಮಂಗೆ ಬಟ್ಟೆ ಹೊಲಿಯಕ್ಕೆ ಕೊಟ್ಟು ಅಲ್ಲ 2 ತಿಂಗಳು 2.5 ತಿಂಗಳು ಆಯ್ತು ಕಡೆ. ವಾ ನಮ್ಮ ಅಣ್ಣನ ಮಗಂದು ಮದುವೆ ಇತ್ತು ಕಣೆ. ಆ ಮದುವೆಗೆ ಹೋಗೋದಕ್ಕೆ ನಾನು ಎಷ್ಟು ಆಸೆಯಿಂದ ಒಳ್ಳೆ ಸೀರೆ ತಗೊಂಡ್ಬಿಟ್ಟು ಅದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಹೊಲಿಸಿ ಎಲ್ಲ ಹೊಲಿಯಕ್ಕೆ ಕೊಟ್ಬಿಟ್ಟು ಎಲ್ಲ ದುಡ್ಡೆಲ್ಲ ಕೊಟ್ಟು ಬಂದ್ರೆ ಆ ಸುಶೀಲಮ್ಮ 2.5 ತಿಂಗಳು ಮದುವೆಗಿರ್ಲಿ ಕಣೆ. ಅಲ್ಲ 2.5 ತಿಂಗಳ ಹತ್ರ ಆಯ್ತು ಬಂತು ಕಣೆ. ಬ್ಲೌಸ್ ಪೀಸ್ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಆಚೆ ನಾಡ್ದು ಕೊಡ್ತೀನಿ, 15 ದಿವಸ ಬಿಟ್ಟು ಕೊಡ್ತೀನಿ, 1 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿ 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 ಅಲ್ಲ 2.5 ತಿಂಗಳು ಆಯ್ತು ಕಡೆ. ಆ ಹೊಸ ಸೀರೆ ನಾನು ಉಟ್ಕೊಂಡೇ ಇಲ್ಲ ಕಡೆ. ಅದಕ್ಕೆ ನನಗೆ ಬಲು ಬೇಜಾರಾಗೋಗ್ಬಿಟ್ಟೈತೆ. ಇವತ್ತು 2ರಲ್ಲಿ 1 ತೀರ್ಮಾನ ಮಾಡ್ಕೊಂಡು ಬರ್ಲೇಬೇಕಂತ ಹೋಗ್ತಿದ್ದೀನಿ. ಇಲ್ಲ ನನಗೆ ನನ್ನ ಬ್ಲೌಸ್ ಪೀಸ್ ಕೊಟ್ಬಿಡ್ಲಿ ಹೊಲ್ದು, ಇಲ್ಲ ಅಂದ್ರೆ ನನ್ನ ಬಟ್ಟೆ ಕೊಟ್ಬಿಡ್ಲಿ, ನಾನು ಹೋಗ್ಬಿಡ್ತೀನಿ, ಬೇರೆ ಹತ್ರ ಹೊಲಿಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಏನಾದ್ರೂ 1 ತೀರ್ಮಾನ ಮಾಡ್ಕೊಂಡು ಬರ್ಲೇಬೇಕಂತ ಅದೇ ಹೊಲ್ಟಿದ್ದೀನಿ ಬೆಳಬೆಳಗ್ಗೆದೇನೆ. ಏನ್ ಅನ್ಕೊಂಡಿರ್ಬೇಕು ನನಗೆ. ದಿನಾಲು ಆಟಾಡ್ಸಿದಾಳ ಸುಶೀಲಮ್ಮ ಅವಳು. ಸದರ ಮಾಡ್ಕೊಂಡಿದ್ದಾಳೆ ನನಗೆ. ಅಲ್ಲ ಕಣೆ, ಮೊನ್ನೆ ಇನ್ನೊಂದು ಬಟ್ಟೆ ಹೊಲಿಯಕ್ಕೆ ಬ್ಲೌಸ್ ಪೀಸ್ ಹೊಲಿಯಕ್ಕೆ ಆ ಜಯಮ್ಮ ಕೊಟ್ಟಾಳೆ 1 ವಾರದಿಂದ. ಅದೇ ಬ್ಲೌಸ್ ಪೀಸ್ ಎಲ್ಲ ಹೊಲ್ದು ಕೊಟ್ಟಾಳೆ. ನಾನು ಕೊಟ್ಟು 2.5 ತಿಂಗಳಾಯ್ತು, ಕೊಟ್ಟಿಲ್ಲ ಅಂದ್ರೆ ನನಗೆ ಬೇಜಾರಾಗಲ್ವೇನೆ? ಹೇಳ ಲಕ್ಷ್ಮಕ್ಕ, ನೀನೇ ಒಂದಿಟ್ಟು ಬೇಜಾರಾಗ್ದಲೇ ಇರುತ್ತೇನೆ. ಹಿಂಗೆಲ್ಲ ಮಾಡೋದು ಸರಿನಾ? ನೀನೇ ಹೇಳು ಒಂದಿಟ್ಟು. ಬಾರೆ ಬಾರೆ ಲಕ್ಷ್ಮಕ್ಕ, ಇಬ್ರಾಳು ಹೋಗೋಣ. ನೀನು ನನ್ನ ಸಪೋರ್ಟಿಗೆ ಮಾತಾಡು, ಇಬ್ರು ಹೋಗ್ಬಿಟ್ಟು ಹೇಳ್ಬರೋಣ ಬಾರೆ. ಹೌದನಕ್ಕ, ಆ ಸುಶೀಲಮ್ಮನ ಅಯ್ಯೋ 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 ತಾಳ ಕಣಕ ನಿಂಗಕ್ಕ ಪಜಿತಿ ಅತ್ಲಾಗಿ. ಏನ್ ಗೊತ್ತೇನಕ್ಕೋ, ಏನ್ ಗೊತ್ತಾ? ಆ ಸುಶೀಲಕ್ಕ ಹಿಂಗೆ ಕಣಕ ಮಾಡೋದು. ಅಕ್ಕ 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 ಇನ್ನೊಂದು ವಿಷಯ ಗೊತ್ತಾ? ನೀನ್ ಹೇಳಿದ್ದು ಕರೆಕ್ಟ್ ಕಣಕೋ. ಜೈಗೂ ಈಗ ಎಲ್ಲಾರ್ಗು ಬೇಗ ಬಟ್ಟೆ ಎಲ್ಲ ಹೊಲ್ದು ಕೊಡುತ್ತೆ. ಜೈಗೂ ಈಗ ಮಾತ್ರ ಅಲ್ಲ, ಊರವ್ರಿಗೆ ಎಲ್ಲಾರ್ಗು ರಪ್ಪನ ಹೊಲ್ದು ಕೊಡ್ತಾಳೆ. ನಮ್ಮ ಹತ್ರ ಹಂಗ್ ಮಾಡ್ತಾಳೆ ಕಣಕ. ನನಗೂ ಮೊನ್ನೆ ಹಂಗೆ ಅಲ್ಲ 3 ತಿಂಗಳಾಯ್ತು ಕಣಕ. 3 ತಿಂಗಳು 1 ತಿಂಗಳಲ್ಲ 2 ತಿಂಗಳಲ್ಲ, ನಿನ್ಗಂದ್ರೆ 2.5 ತಿಂಗಳಾರ ಆಗೈತೆ. 3 ತಿಂಗಳಾದ್ರೂ ಬಟ್ಟೆ ಹೊಲ್ದು ಕೊಟ್ಟಿರಲಿಲ್ಲ ಕಣಕ. ನಾನು ಅವ್ರ ಮಂತಾವ ಹೋಗಿ 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 ಬಾರಪ್ಪ ಪಜಿತಿ ಅತ್ಲಾಗಿ ನನ್ನ ಕಾಲೆಲ್ಲ ಸೌದೋಗ್ಬಿಡ್ತು ಅತ್ಲಾಗಿ. ನಾನು ಇಂಥ ಟೈಮ್ ಬರ್ಲಿ ಅಂತಾನೆ ಕಾಯ್ತಿದ್ದೆ. ಈಗ ನನ್ನ ಸಪೋರ್ಟಿಗೆ ನೀನಿದ್ಯಾ ನಿಂಗಕ್ಕ. ಬಾರಕ್ಕ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ಲೇಬೇಕು. ಮಾತಾಡ್ಕೊಂಡ್ ಬಂದೇ ಬಿಡೋಣ ಬಾರಕ್ಕ ನಿಂಗಕ್ಕ. ನೋಡೇ ಬಿಡೋಣ ಒಂದ್ ಕೈನ ಕಣೆ. ಅಲ್ಲ ಕಣೆ ಲಕ್ಷ್ಮಕ್ಕ, 3 ತಿಂಗಳವರೆಗೂ ನೀನೇನು ಮಾಡ್ತಿದ್ದೆ? ಹೋಗ್ಬಿಟ್ಟು ಅವಳಿಗೆ ಎದುರಿಸ್ಬಿಟ್ಟು ಬೇಗ ಹೊಲಿಸ್ಕೊಂಡು ತಗೊಂಬರೋದಲ್ವಾ? ಇನ್ನು ಎದ್ರ ಪುಕ್ಲಿ ಹಂಗೆ ಕುಂತಿದ್ದೆ ಅನ್ನೋ ನೀನು. ನೀನೇನಮ್ಮ ನೀನು ಹಿಂಗೆ ಎದ್ರ ಪುಕ್ಲಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಕಣೆ. ಏ ಲಕ್ಷ್ಮಕ್ಕ, ಒಂದಿಟ್ಟು ಧೈರ್ಯ ಇರಬೇಕು ನನ್ನಂಗೆ. ಇಷ್ಟು ದಿವಸವರೆಗೂ ಏನ್ ಮಾಡ್ತಿದ್ದೆ? ರಪ್ಪನ್ನ ಹೋಗಿ ಇಸ್ಕೊಂಡ್ ಬರ್ಬೇಕಿತ್ತು. ನೀನು ಎದ್ರಕೊಂಡ್ಬಿಟ್ಟು ಅವಳು ಸುಶೀಲಮ್ಮ ಹೇಳೋವರೆಗೂ ಸುಮ್ಕೆ ಇದ್ದೆ ಅನ್ನೋ ನೀನು. ಹಂಗಲ್ ಕಣಕೋ, ಸುಶೀಲಕ್ಕ ಸಕ ಸ್ಟ್ರಾಂಗು, ಬೈದು ಬಿಡುತ್ತೆ. ಅವಕ್ಕ ಹೆಂಗಿಂಗ್ ಮಾತಾಡ್ಬಿಡುತ್ತೆ. ನಾನು ಅದಕ್ಕೆ ಏನು ಮಾತಾಡಕ್ಕೆ ಹೋಗ್ಲಿಲ್ಲ. ಇನ್ ಯಾವಾಗ ಹೊಲ್ದ್ಕೊಡುತ್ತೆ ಅವಾಗ ಹೊಲ್ದ್ಕೊಡಿ ಅಂತ ನಾನು ಸುಮ್ಕಾಗ್ಬಿಟ್ಟೆ ಕಣಕ. ಇನ್ನೇನ್ ಮಾಡೋದು ಅಂತ. ಒಳ್ಳೆ ಕಡೆ ಕತೆ ಕಡೆ ನಿನ್ನಿಂದ. ಏ ಲಕ್ಷ್ಮಿ, ಎದ್ರ ಪುಕ್ಲಿ ಕಡೆ ನೀನು ಎದ್ರಕೊಂಡ್ಬಿಟ್ಟಿಯಾ? ನನ್ನಂಗ್ ಧೈರ್ಯ ಇರ್ಬೇಕು ಕಣೆ. ಧೈರ್ಯನ ಮಾಡ್ತೀನಿ ತಡಿ ಇವಾಗ. ಯಾಕ ಹಾಗಾದ್ರೆ ನೀನ್ ಯಾಕಕ್ಕ ಮತ್ತೆ ನನ್ಗೆ ಹೇಳ್ತಿದ್ಯಲ್ಲ? ನೀನ್ ಯಾಕಕ್ಕ ಮತ್ತೆ 2.5 ತಿಂಗಳಿಂದ ಬ್ಲೌಸ್ ಪೀಸ್ ಇಸ್ಕೊಂಡೇ ಇಲ್ಲ ಅವಕ್ಕನ ಹತ್ರ? ನಿನ್ಗೂ ಭಯ ತಾನೆ? ನೀನು ಭಯ ಬಿದ್ದ ತಾನೆ ಇಸ್ಕೊಂಡಿಲ್ಲ? ಇವಕ್ಕ ನೋಡು ನಿಂಗಕ್ಕ ನನಗ್ ಮಾತ್ರ ಹೇಳ್ತೈತೆ. ಬಾರಕ್ಕ ಬೇಕಾರೆ ಧೈರ್ಯ ಇತ್ತೆ ಅಂತ ಹೇಳ್ತಿದ್ಯಲ್ಲ. ಹಂಗಾರೆ ಬಾ, ಆಯ್ತು ಬಾರಕ್ಕ ಹೋಗೋಣ ನಿಂಗಕ್ಕನ ಹತ್ರ. ನಿಂಗಕ್ಕ ಬಾ, ಸುಶೀಲಮ್ಮನ ಹತ್ರ ಅದೇನು ಮಾತಾಡ ಬಾ, ನೋಡ್ಬಿಡ್ತೀನಿ ನಾನು. ಏ ಲಕ್ಷ್ಮಿ, ಏನ್ ಅನ್ಕಡಿದ್ಯಾ ನೀನ್? ನನ್ಗೆ ಭಯ ಬೀಳ್ತೀನಿ ಅನ್ಕಡಿದ್ಯಾ? ನನಗೇನು ಎದ್ರ ಪುಕ್ಲಿ ಅನ್ಕಡಿದ್ಯಾ ನೀನ್ ನಂಗೆ? ನೋಡಿ ಇವಳು ಹೆಂಗಂತಿದ್ದಾಳಂತ, ಹೆಂಗ್ ಸದರ ಮಾಡ್ಕೊಂಡಿದ್ದಾಳಂತ ನನಗೆ. ನಾನು ಯಾರಿಂದನೂ ಭಯ ಪಡಲ್ಲ, ಯಾರಿಂದನೂ ಎದ್ರಲ್ಲ. 2.5 ತಿಂಗಳಿಂದ ಏನ್ ಇಸ್ಕೊಂಡಿಲ್ಲ ಅಂದ್ರೆ, ಏನಕ್ಕೆ ಇಸ್ಕೊಂಡಿಲ್ಲ ಅಂದ್ರೆ ಕಳ್ಳಾಟ ಆಡ್ತಿದ್ದಾಳು. ನಾಳೆ ಕೊಟ್ಬಿಡ್ತೀನಿ ಕಣಕ್ಕ. ಇವತ್ತು ಹೋದ್ರೆ ನೋಡ್ಬೇಕಾದ್ರೆ ಅದೇ ಡೈಲಾಗ್ ಹೊಡಿತಾಳೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡಕ್ಕ. ಇನ್ನೇನ್ ಸ್ವಲ್ಪ ಆಯ್ತು, ಹೊಲಿಯೋದಾಗೈತೆ. ಹಾಗೇ ಹೋಯ್ತು ಕಣಕ್ಕ. ಹಾಗೇ ಹೋಯ್ತು, ವರ್ಕ್ ಮಾಡೋದು ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕತ್ಲ ಇನ್ನೇನ್ ಮಾಡೋದಂತ ಸುಮ್ಕಿದ್ದೆ. ಹಂಗೆ ಯಾಮರ್ಸಿ ನನಗೆ ಇದು ಮಾಡಿರೋದು 2.5 ತಿಂಗಳು ಮಾಡಿಸಿರೋದು. ಇಲ್ಲ ಅಂದಿದ್ರೆ ನಾನು ಬಿಡ್ತೀನ. ಅದಕ್ಕೆ ಇವತ್ತು ಏನಾದ್ರೂ ಒಂದು ತೀರ್ಮಾನ ಮಾಡ್ಕೊಂಡು ಬರ್ಲೇಬೇಕಂತ ಹೋಗ್ತಿರೋದು. ಸುಮ್ಕಿರು ನೀನು. ನಿಂಗಕ್ಕಯ್ಯ ಅಲ್ಲೋಡಲಿ. ಅಲ್ಲೇ ಇದ್ದಾಳೆ ನೋಡು ಸುಶೀಲಮ್ಮ. ಬಟ್ಟೆ ಹೊಲಿತಿರಂಗಿದ್ದಾಳೆ, ಟೈಲರ್ ಮಿಷಿನ್ ಹತ್ರನೇ ಕುಂತಿದ್ದಾಳೆ. ಬಾ ಹೋಗೋಣ ಮೊದ್ಲು ಕೇಳೋಣ ಬಾ. ನಡೆಯ ಸುಮ್ಮಕ್ಕೆ, ನನಗೆ ಗೊತ್ತೈತೆ ಮಾತಾಡೋದು. ಇವಳು ಎದ್ರ ಪುಕ್ಲಿ ಇವಳು.
ಮುಂದೆ ಹೋಗಕ್ ಧೈರ್ಯ ಇಲ್ಲ. ಹಿಂದಿಂದ ಬೇರೆ ನಡಿಯಕ್ಕ ಮುಂದೆ ಅಂತ ಬೇರೆ ಹೇಳ್ತಾಳೆ ಇವಳು ದೊಡ್ಡದಾಗಿ. ಹೋಗ್ ಮಾತಾಡ್ಸೋ ಅಷ್ಟು ಧೈರ್ಯ ಇಲ್ಲ ನಿನಗೆ. ಬಾ ಹಿಂದಿಂದೇನೆ, ಇನ್ನೇನ್ ಮಾಡಕ್ಕಾಗುತ್ತತ್ಲಾಗಿ. ಏನಪ್ಪ ಮಾಡೋದು, ತಿರ್ಗಾ ಬಂದಲ್ಲಪ್ಪ ಈ ನಿಂಗಮ್ಮ. ಈ ನಿಂಗಿ ಗುಂಗಿ ಏನಾರ ಮಾಡ್ಬಿಟ್ಟು ಇಲ್ಲಿಂದ ಕಳಿಸ್ಬಿಡೋಣ. ಅಲ್ಲಿ 2.5 ತಿಂಗಳಿಂದ ನಾನು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಬಟ್ಟೆ ಹೊಲ್ದು ಕೊಡ್ತೀನಿ ಕಡೆ ಅಂತ ಕಾಟ ಕೊಡ್ತಿದ್ದೀನಿ. ಆದ್ರೂ ನಾನು ಬಂದು ನನಗೆ ರೋದನೆ ಕೊಡ್ತಿದ್ದಾಳಲ್ಲಿ ಇವಳು. ಏನ್ ಮಾಡೋಣ ತಿರ್ಗಾ? ದುಡ್ಡು ಮಾತ್ರ ಕೊಡಲ್ಲ, ಬಟ್ಟೆ ಮಾತ್ರ ಇವಳಿಗೆ ಚೆನ್ನಾಗಿ ಹೊಲ್ದು ಕೊಡ್ಬೇಕು. ಲೆಕ್ಕ ಹಾಕ್ರಿ, ನಾವು ಕಷ್ಟ ಬಿಡಲ್ವಾ? ಕೊಡ್ಬೇಕು ತಾನೆ? ಕೊಡಲ್ಲ, ಏನಿಲ್ಲ, ಹಳೇದೇ ಕೊಟ್ಟಿಲ್ಲ, ಹಿಂಗ ಅಯ್ಯೋ ಅನ್ನಿಸ್ತಾಳೆ. ನಾನು ಅದಕ್ಕೆ ನನ್ನ ಅಯ್ಯೋ ಅನ್ನಿಸ್ತಿರೋದು. ಇನ್ನು 1 ತಿಂಗಳಾಗ್ಲಿ ಅಯ್ಯೋ ಅನ್ಸ್ತೀನಿ ಇವಳಿಗೆ, ಬಿಡಲ್ಲ ನಾನು. ಸುಶೀಲಕ್ಕ, ಏನಕ್ಕ ಆ ಕಡೆ ತಿರ್ಕೊಂಡ್ಬಿಟ್ಟು ಏನೋ ಗುಯ್ಯ ಅಂತ ಏನೋ ಬೈಕೊಂತಿರಂಗಿದ್ಯಾ ಮನ್ಸಲ್ಲದೇನೆ? ಯಾಕಕ್ಕ, ಏನ್ ಮಾತಾಡ್ಸಲ್ವ ನನಗೆ? ಬಂದ್ ನಿಂತಿದೀವಿ ಯಾವಾಗ್ಲೂ, ನಾನು ಏನ್ ಮಾತಾಡ್ದಂಗೆ ನಿನ್ ಪಾಡಿಗೆ ನೀನ್ ಕೆಲಸ ಮಾಡ್ತಿದ್ಯಾ? ಅಯ್ಯೋ ಏನ್ ಮಾಡದೆ ನಿಂಗಮ್ಮ, ನಾನು ಒಂದ್ರೇಟು ಕೆಲಸ ಮಾಡ್ತಿದ್ನಲ್ಲ, ಕೆಲಸ ಮಾಡ್ತಾ ಕೆಲಸದಲ್ಲಿ ಫುಲ್ ಬಿಸಿ ಆಗ್ಬಿಟ್ಟಿದೆ. ಹಂಗೆ ನೋಡ್ಲಿಲ್ಲಮ್ಮ, ನೀವ್ ಯಾವಾಗ ಬಂದಿದ್ದೀರ ಅಂತಾನೆ ಗೊತ್ತಿಲ್ಲ ನೋಡು ನನಗೆ. ಕೆಲಸ ಮಾಡ್ತಾ ಅದ್ ಹಿಂದು ಮುಂದೆ ಯಾರಿದಾರಂತಾನು ಒಂದು ಗೊತ್ತಾಗಲ್ಲ ಆ ಕಡೆ ನನಗೆ. ಸೌಂಡ್ ಬೇರೆ ಆಗ್ತಿತ್ತು ನೋಡು, ಹಂಗಾಗಿ ಗೊತ್ತಾಗ್ಲಿಲ್ಲ. ಏನು ನಿಂಗಮ್ಮ ಸಮಾಚಾರ? ಹಿಂಗೆ ಮನೆ ಕಡೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನೋಡು ಇವಕ್ಕ ಹೆಂಗ್ ಮಾತಾಡ್ತಂತ. ಯಾಕ ನಿಂಗಕ್ಕ ಬಟ್ಟೆ ಹೊಲೆ ಕೊಟ್ಟು 3 ತಿಂಗಳು ಮೇಲಾಯ್ತು. ಬಟ್ಟೆ ಹೊಲ್ದು ಕೊಡಕ ಅಂತ ಹೇಳಿದ್ರೆ ಕೊಡಲ್ಲ, ಏನಿಲ್ಲ. ಏನಕ್ ಬಂದೆ, ಏನ್ ಸಮಾಚಾರ ಅಂತ ಬೇರೆ ಕೇಳುತ್ತೀವಕ್ಕ. ಏನು ಗೊತ್ತಿಲ್ಲ ನಂಗೇನೆ. ಯಾಕೋ ಬಟ್ಟೆ ಕೊಡಕ ನನ್ಗೆ ಇವ ಬಟ್ಟೆ ಹೊಲ್ದು ಕೊಡು, ಇಲ್ಲಾಂದ್ರೆ ನಾನು ಕೊಟ್ಟಿರೋ ಬಟ್ಟೆ ವಾಪಸ್ ಕೊಟ್ಬಿಡು. 3 ತಿಂಗಳು ಬೇಕಾ ನಿನ್ಗೆ ಬಟ್ಟೆ ಹೊಲ್ದು ಕೊಡೋದಕ್ಕೆ? ಕೊಡಕ ನನಗೆ ಅದೇನೋ ಗೊತ್ತಿಲ್ಲ, ನನ್ನ ಬಟ್ಟೆ ವಾಪಸ್ ಕೊಟ್ಬಿಡು. ನಾನು ಬೇರೆಯವ್ರ ಕೈಲಿ ಎಲ್ಲಾರು ಹೊಲಿಸ್ಕೊಂತೀನಿ, ಅದಕ್ಕೇನಂತೆ. ಹೌದಲ್ವೇನೆ ನಿಂಗಮ್ಮ? ಹೋಗ್ಲಿ ಬಿಡೆ, ಬೇಜಾರ್ ಮಾಡ್ಕೋಬೇಡ. ಎಲ್ಲೋ ಬಟ್ಟೆ ಇಟ್ಟಿದ್ದೀನಿ ಕಣೆ. ಅದೆಲ್ಲ ಇಟ್ಟಿದ್ದೀನಿ, ಹುಡುಕೊಂಡ್ ಬಂದ್ಬಿಟ್ಟು ಆಮೇಕಿಂದ ಕೊಡ್ತೀನಿ ಬಿಡು, ಹೋಗ್ಲಿ ಅತ್ಲಾಗಿ. ಇನ್ನು ಬಟ್ಟೆ ಎಲ್ಲ ಹೊಲ್ದು ಆಗಿಲ್ಲ ಕಣೆ, ಇನ್ನು ಒಂದು 15 ದಿವಸ ಆಗುತ್ತೆ, ಆಮೇಕಿಂದ ಕೊಡ್ತೀನಿ ಕಣ್ ಬಿಡು. ನೀನ್ ಅದೇ ಹಿಂಗೆ ಇನ್ನೇನು ಯಾವ್ದು ಫಂಕ್ಷನ್ ಇಲ್ವಲ್ಲ ಇವಾಗ. ನಮ್ಮೂರ್ ಜಾತ್ರೆ ಕೊಟ್ಬಿಡ್ತೀನಿ ಬಿಡೆ, ಸರಿ ಆಗ್ಬಿಡುತ್ತೆ. ಇನ್ನೊಂದು 20 ದಿವಸ ಆಯ್ತಲ್ಲ ನಮ್ಮೂರ್ ಜಾತ್ರೆ. 20 ದಿವಸ ಅಲ್ಲ, ಇನ್ನೊಂದು 25 ದಿವಸ ಐತೆ. ನಮ್ಮೂರ್ ಜಾತ್ರೆ ಕೊಟ್ಬಿಡ್ತೀನಿ ಬಿಡು, ಒಂದು 25 ದಿವಸ ಆಗುತ್ತೆ, ಸರಿನಾ? ಸುಶೀಲಕ್ಕ, ನೀನ್ ಬಟ್ಟೆ ಹೊಲಿಯೋದು ಬೇಡ, ನೀನ್ ನನಗೆ ಕೊಡೋದು ಬೇಡ, ಜಾತ್ರೆಗೂ ಕೊಡೋದು ಬೇಡ, ನೀನ್ ಮದ್ವೆಗೂ ಕೊಡೋದು ಬೇಡ, ಎಲ್ಲೂ ಕೊಡೋದು ಬೇಡ ಅಕ್ಕ. ನಾನು ಬಟ್ಟೆ ಕೊಟ್ಟಿದ್ದಲ್ಲ, ನಿನ್ ತಮ್ಮಯ್ಯ ಅಂದ್ಬಿಡ್ತೀನಿ, ವಾಪಸ್ ಕೊಟ್ಬಿಡಕ್ಕ. ನಾನು ಹೋಗ್ಬಿಡ್ತೀನಿ ಕಣಕ್ಕ, ನಾನು ಬೇರೆಯವ್ರ ಕೈಲಿ ಹೊಲಿಸ್ಕೊಂಡ್ಬಿಡ್ತೀನಿ. ನನ್ನ ಬಟ್ಟೆ ನನಗೆ ವಾಪಸ್ ಕೊಟ್ಬಿಡಕ್ಕ, ನನ್ಗದೆಲ್ಲ ಗೊತ್ತಿಲ್ಲ, ಕೊಟ್ಬಿಡ್ಬೇಕು ಅಷ್ಟೇ ನೋಡಿ. ಇವಾಗ 3 ತಿಂಗಳಾಯ್ತು ಕಣಕ್ಕ, 3 ತಿಂಗಳಿಂದ ನಾನು ಕೊಟ್ಟಿಲ್ಲ. ತಿರ್ಗಾ ನೀನು ಇನ್ನು ಜಾತ್ರೆ ನೋಡಿದ್ರೆ ಇನ್ನು 1.5 ತಿಂಗಳು ಮೇಲೈತೆ. 20 ದಿವಸ ಐತೆ, 25 ದಿವಸ ಐತೆ, 15 ದಿವಸ ಬಿಟ್ಟು ಕೊಡ್ತೀರ ಅಂತ ಎಷ್ಟು ದಿವಸ ಅಂತ ಕಾಯೋದು? ಆಗಲ್ಲ ಕಣಕ್ಕ, ನಾನಂತೂ ಕಾಯಲ್ಲ. ನನ್ನ ಬಟ್ಟೆ ವಾಪಸ್ ಕೊಟ್ಬಿಡು. ಇಷ್ಟ ಇವಾಗ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇವಾಗ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಮ ಕೊಟ್ಬಿಡು. ನೋಡ್ದ ನಮ್ಮಂತವ್ ಬಂದ್ಬಿಟ್ಟು ನನ್ಗೇನೆ ಭಯ ಹುಡ್ಸೋಕ್ ಬರ್ತಿದಾಳಲ್ಲ. ನಾನು ಎದ್ರಕೊಂಡ್ಬಿಡ್ತೀನ ಇವಳು ಎದ್ರ ತಕ್ಷಣ. ನಿಂಗಮ್ಮ, ಯಾರು ಎದ್ರಸಕ್ ಬರ್ತೀರ ನೀನು? ಏನ್ ಅನ್ಕೊಂಡಿದ್ಯಾ ನೀನು? 3 ತಿಂಗಳು ಆಗಿಲ್ಲ, 2 ತಿಂಗಳು ಆಗಿಲ್ಲ, ಜಂಬ ಮಾಡ್ಬೇಡ ನೀನು. ಬಂದ್ಬಿಟ್ಟು ಸುಮ್ಮಕ್ ನಾನು ಯಾವಾಗ ಕೊಡ್ತೀರ ಅವಾಗ ಸುಮ್ಮಕ್ ಇಸ್ಕೊಂಡು ಹೋಗ್ಬೇಕು ನೀನು. ಏನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಂತ ಸುಮ್ಮಕ್ ಒಳ್ಳೆ ಮಾತಲ್ಲಿ ಕೇಳ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ಬಟ್ಟೆ ಕೊಡುವ ಹಂಗ್ ಕೊಡಿ. ಒಂದ್ಸಲ ಕೊಟ್ಟಾದ್ಮೇಲೆ ವಾಪಸ್ ಕೊಡಲ್ಲ, ಅದೇನ್ ಕೊಟ್ಬಿಡಕ್ಕಾಗುತ್ತೆ? ಎಲ್ಲ ಇಟ್ಟಿದ್ದೀನಿ, ನಾನು ಹುಡ್ಕೊಂಡೆಲ್ಲ ಕುತ್ಕೊಳಕ್ಕಾಗಲ್ಲ. ನನ್ಗೆ ಫುಲ್ ಬಿಸಿ ಇರ್ತೀನಿ ನಾವು, ಗೊತ್ತಾ? ನಿಮ್ಗೇನ್ ಗೊತ್ತು ನನ್ ಕಷ್ಟ? ಸುಮ್ಮಕ್ ಹೋಗು. ನೋಡಿ ಒಕ್ಕ ಹೆಂಗ್ ಮಾತಾಡುತ್ತಂತ. ನಾನ್ ಕೊಟ್ಟಿರೋ ಬಟ್ಟೆ ಎಲ್ಲೋ ಬಿಸಾಕಿದ್ದೇನಂತ ಹೇಳ್ತೈತಲ್ಲ, ಲೆಕ್ಕ ಹಾಕು. ಯಾಕೋ ಕೊಡಕೋ, ಸುಮ್ಮಕ್ ಬಟ್ಟೆ ಕೊಡಕ ನಂದು. ಎಲ್ಲ ಬಿಸಾಕಿದ್ದೇನಂತ ಹೇಳಿದ್ರೆ ನಾನೇನ್ ಮಾಡೋಣ? ನಾನು ಕೊಟ್ಟಿರೋ ನನ್ನ ಬಟ್ಟೆ ವಾಪಸ್ ಕೊಡು, ಇಲ್ಲಾಂದ್ರೆ ಹೊಲ್ದು ಕೊಡು ಅಷ್ಟೇ. ನನ್ಗವೆಲ್ಲ ಗೊತ್ತಿಲ್ಲ. ನಾಳೆ ಹೊಲ್ದು ಕೊಡ್ತೀಯಾ? ನಾಳೆ ಹೊಲ್ದು ಕೊಡ್ತೀನಿ ಅಂದ್ರೆ ಮಾತ್ರ ನೀನು ಇಟ್ಕ, ಇಲ್ಲಾಂದ್ರೆ ನಾನು ಬಟ್ಟೆ ಕೊಡು ವಾಪಸ್ಸು. ಈ ಲಕ್ಷ್ಮಕ್ಕನೇ ಸಾಕ್ಷಿ. ಏನೇ ಲಕ್ಷ್ಮಕ್ಕ? ನನ್ ಬಟ್ಟೆನು ಹೊಲಿಯೋದಕ್ಕೆ ನೀನು ಇಷ್ಟು ಸಮಯ ಗಂಟೆ ತಿರ್ಗಾ ಪಾಪ ನನ್ ನಿಂಗಕ್ಕನ ಬಟ್ಟೆ ಹೊಲಿಯಕ್ಕೂ 3 ತಿಂಗಳು ತಗೊಂಡ್ತಿದ್ಯಲ್ಲ, ನೀನ್ ಮಾಡೋದು ಸರಿನಾ? ಎಲ್ಲಾರ್ದು ಬಟ್ಟೆ ಬೇಗ ಹೊಲ್ದು ಕೊಡಲ್ವಾ? ಹಂಗೆ ನಮಗೂ ಬಟ್ಟೆಗಳು ಬೇಗ ಹೊಲ್ದು ಕೊಡ್ಬೇಕಪ್ಪ. ನೀನ್ ಯಾಕೆ ನೀನು ತಿಂಗಳ ಖರ್ಚು ಮಾಡ್ತೀಯಲ್ಲ? ನಾನೇನ್ ದುಡ್ಡು ಕೊಡಲ್ವಾ? ನನ್ಗೆ ಸದರ ಮಾಡ್ಕೊಂಡಿದ್ಯಾ ನೀನು? ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವೆಲ್ಲ ಮಾತು ಕೇಳಲ್ಲ ನಿಮ್ಗೆ. ಹಿಂಗ್ ಜಗಳ ಮಾಡಿದ್ರೆ ಸರಿ ನಿಮ್ಗೆ. ಏನ್ ನಮ್ ನಿಂಗಕ್ಕಾದ್ರೆ ಸದರ ಮಾಡ್ಕೊಂಡಿದ್ಯಾ ನೀನು? ನಾವ್ ಎದ್ರಗಿದ್ರಲ್ಲ ವಾಪಸ್ ಕೊಡಕ್ಕ. ಇಲ್ಲ ನಾಳೆ ನೋಡು ಬಟ್ಟೆ ಹೊಲ್ದು ಕೊಡು, ಇಲ್ಲಾಂದ್ರೆ ವಾಪಸ್ ಕೊಟ್ಬಿಡು ನಮ್ ನಿಂಗಕ್ಕನ ಬಟ್ಟೆನ. ಅದನ್ನು ಬಿಟ್ಬಿಟ್ಟು ನೀನು ಸುಮ್ಕೆನೆ ನಮ್ ನಿಂಗಕ್ಕಂಗೆ ದಬಾಸ್ಬೇಡ ನೀನು. ಆದ್ರೆ ಮಾಡ್ಕೊಡ್ತೀನಿ ಅಂತ ಹೇಳು, ಹೊಲ್ದು ಕೊಡ್ತೀನಿ ಅಂತ ಹೇಳು, ಇಲ್ಲಾಂದ್ರೆ ಸುಮ್ಮಕ್ ವಾಪಸ್ ಬಟ್ಟೆ ಕೊಟ್ಬಿಡು ತೆಪ್ಪಗೆ. ಅದನ್ನ ಬಿಟ್ಬಿಟ್ಟು ರೇಗಿಸ್ಬೇಡ. ನಮ್ ನಿಂಗಕ್ಕನ್ ಕೋಪ ಬಂದ್ಬಿಟ್ಟೆ ಗೊತ್ತಿಲ್ಲ ನಮ್ ನಿಂಗಕ್ಕನ್ ಸವಾಸ ಇನ್ನು. ಹೇಳೆ
ಹೇಳ ಲಕ್ಷ್ಮಕ್ಕ, ನನ್ನ ಬಗ್ಗೆ ಹೇಳ ಬಂದಿಟ್ಟು. ಯೋ, ಹೆಂಗ್ ಹೆಂಗ್ ಮಾತಾಡ್ತಿದ್ದಾಳೆ ನೋಡು ಇವಳು. ಎದ್ರಸ್ ತಕ್ಷಣ ನಾವು ಎದ್ರಕೊಂಡ್ಬಿಡ್ತಾಳೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಹಾ ಹಾ, ಇವ್ರು ನೋಡ್ರಪ್ಪ, ಇವ್ರು ಹೆಂಗ್ ದಬಾಸಿದಾಳಂತ ಈ ಲಕ್ಷ್ಮಕ್ಕ. ಹಾ, ನಾನು ಏನಿಲ್ಲ ಅಕ್ಕ, ನಾನ್ ನೋಡೋವರೆಗೆ ನೋಡ್ಬಿಡ್ತೀನಿ. ನಮ್ಮೂರಲ್ಲೂ 3-4 ಜನ ಬಟ್ಟೆ ಹೊಲಿಯವರಿದ್ದಾರೆ, ಟೈಲರ್ ಇದ್ದಾರೆ. ಊರವ್ರಿಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಸುಶೀಲಕ್ಕ ಆಯ್ತಲ್ಲ, ಸುಶೀಲಕ್ಕ ಬಟ್ಟೆ ಹೊಲ್ಸ್ಕೊಡಲ್ಲ, 3 ತಿಂಗಳು ಮಾಡುತ್ತೆ, 4 ತಿಂಗಳು ಮಾಡುತ್ತೆ. ಅವ್ರ ಹತ್ರ ಬಟ್ಟೆ ಹೊಲಿಯಕ್ ಕೊಡ್ಬೇಡ್ರಿ, ನಮಗ್ ಬಟ್ಟೆನ ಕೊಡ್ತಿಲ್ಲ ಅಂತ ನಾನು ನಿಂಗಕ್ಕ ಎಲ್ಲಾರ ಹತ್ರ ಸಾರ್ಕೊಂಡ್ ಬಂದ್ಬಿಡ್ತೀವಿ. ಅವಾಗ ಇಂಥವ ಯಾರು ಬರ್ಬಾರ್ದು, ಹಂಗ್ ಮಾಡ್ಬಿಡ್ತೀವಿ. ಸುಮ್ಮಗ್ ಬಟ್ಟೆ ಹೊಲ್ಸ್ಕೊಡ್ಬಿಡ್ಬೇಕು ಆಟೆಯ. ಏನ್ ಅನ್ಕೊಂಡಿದ್ಯಾ ನಮ್ ನಿಂಗಕ್ಕ ಅಂದ್ರೆ? ಹೇಳೆ ಹೇಳ ಲಕ್ಷ್ಮಕ್ಕ, ಇನ್ನೂ ಒಂದಿಟ್ಟು ಹೇಳೆ ನಾನು ಏನಂತ. ಒಳ್ಳೊಳ್ಳೆ ಐಡಿಯಾ ಹುಡ್ಕೊಡ್ತಿದ್ದಾಳೆ ನಮ್ ಲಕ್ಷ್ಮಕ್ಕ. ಏನಾದ್ರೂ ಈ ನಿಂಗಮ್ಮ ಏನಾದ್ರೂ ನನ್ನ ಬಟ್ಟೆ ಹೊಲ್ಸ್ಕೊಡ್ಲಿಲ್ಲ ಅಂದ್ರೆ, ಇಲ್ಲ ನನ್ನ ಬಟ್ಟೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಏನಿಲ್ಲ, ಹಂಗೆ ಮಾಡೋದು ಇವಾಗ. ಏನಪ್ಪ ಇದು, ಇವ್ರು ಇರತ್ತಾಕಿದ್ ಬಿಟ್ಟು ಎಲ್ಲಾರ ಮುಂದೆ ಹೇಳ್ಕೊಂಡ್ ಬರ್ತೀವಂತ ಬೇರೆ ಹೇಳ್ತಿದ್ದಾರೆ. ಮೊದ್ಲೇ ನನ್ನ ಕಾಂಪಿಟೇಷನ್ ಮೇಲೆ ಎಲ್ಲಾರು ಒಳ್ಳೆ ಚೆನ್ನಾಗಿ ಬಟ್ಟೆ ಬೇರೆ ಹೊಲ್ದ್ ಕೊಡ್ತಿದ್ದಾರೆ, ಗಿರಾಕಿಗಳು ಬೇರೆ ಕಡಿಮೆ ಆಗ್ತಿದ್ದಾರೆ. ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ. ಏನಪ್ಪ ಮಾಡೋದು? ಈ ನಿಂಗಮ್ಮನ ಬಟ್ಟೆ ಎಲ್ಲಿಟ್ಟಿದ್ದೀನೋ ಏನೋ ಒಂದು ಗೊತ್ತಿಲ್ಲ. ನಾನು ಬ್ಯುಸಿ ಆಗ್ಬಿಟ್ಟಿದ್ದೆ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅದೆಲ್ಲ ಇತ್ತು ಏನೋ, ಎಲ್ಲಿ ಹುಡ್ಕೊಂಡು ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಏ ನಿಂಗಮ್ಮ, ಏನ್ ಮಾಡೋಣ ಇವಾಗ? ಆಯ್ತು, ನಾನು ನೆಂಟ್ರ ಮನೆಗೆ ಅಲ್ಲಿ ಇಲ್ಲಿ ಹೋಗಿದ್ದೆ ಕಣೆ ನಿಂಗಮ್ಮ, ಹಂಗಾಗಿ ಬಟ್ಟೆ ಬೇಗ ಹೊಲಿಯಕ್ ಕೊಡಕ್ ಆಗ್ಲಿಲ್ಲ. ಆಯ್ತು, ಇವಾಗ ಬೇಜಾರ್ ಮಾಡ್ಕೋಬೇಡ. ಜಗಳ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಕಣೆ ನಿಂಗಮ್ಮ, ನಿನಗೂ ಗೊತ್ತಲ್ವೇನೆ. ಲಕ್ಷ್ಮಕ್ಕ ಕೂಲು ಕೂಲ್, ಲಕ್ಷ್ಮಕ್ಕ ಕೂಲ್ ಆಗಿರು, ನೀನ್ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ನಿನ್ಗೇನ್ ಇವಾಗ ಬೇಗ ಬಟ್ಟೆ ಹೊಲ್ಸ್ಕೊಡ್ಬೇಕು ಅಷ್ಟೇ ತಾನೆ. ನಾನು ಇನ್ನು 2 ದಿವಸದಲ್ಲಿ ಹೊಲ್ಸ್ಕೊಡ್ತೀನಿ ಕಣೆ ನಿಂಗಮ್ಮ, ಸರಿನಾ? 2 ದಿವಸ ನನಗೆ ಟೈಮ್ ಕೊಡು, ಬೇಗ ಹೊಲ್ಸ್ಕೊಡ್ತೀನಿ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ ಆಗುತ್ತೇನೆ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಗುತ್ತೇನೆ. ಲಕ್ಷ್ಮಕ್ಕ, ನಿಂಗಕ್ಕ ಆಯ್ತು ಬರ್ರಿ. ಒಂದ್ ಬಟ್ಟೆ ಬೇಗ ಹೊಲ್ಸ್ಕೊಡ್ಲಿಲ್ಲ ಅಂತ ಹಿಂಗ್ ಕೋಪ ಮಾಡ್ಕೊಂಡು ಮುನಿಸ್ಕೊಂಡಿದ್ದೀರಲ್ರೆ. ಒಂದೇ ಊರವ್ರು ಆಗ್ಬಿಟ್ಟು ಬರ್ರಿ, ಟೀ ಇಟ್ಕೊಡ್ತೀನಿ, ಟೀ ಕುಡಿ ಅನ್ ಬರ್ರೆ. ನಿಂಗಮ್ಮ ಬಾರಿ, ಟೀ ಇಡ್ತೀನಿ, ಟೀ ಕುಡಿಯುವಂತೆ. ಪರವಾಗಿಲ್ಲ, ನಮ್ ಲಕ್ಷ್ಮಕ್ಕ ಕೊಟ್ರು, ಒಳ್ಳೆ ಐಡಿಯಾನೇ ಕೊಟ್ಲು. ಒಳ್ಳೆ ಸರಿಯಾಗಿ ಎದುರಿಸ್ಬಿಟ್ಲು. ಈಟೊತ್ತರ್ಗು ಹೆಂಗ್ ಹೇಳ್ತಿದ್ಲು, ಬಟ್ಟೆ ಹೊಲ್ದ್ ಕೊಡಲ್ಲ, ನಾಳೆ ಹೊಲ್ದ್ ಕೊಡ್ತೀನಿ, ನಾಡ್ದು ಹೊಲ್ದ್ ಕೊಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಆಚೆ ನಾಡ್ದು ಹೊಲ್ದ್ ಕೊಡ್ತೀನಿ, ಹೊಲ್ದೇ ಕೊಡಲ್ಲ ನಾನು, ಎಲ್ಲಿಟ್ಟಿದ್ದೀನೋ ಜಾತ್ರೆಗೆ ಹೊಲ್ದ್ ಕೊಡ್ತೀನಿ ಅಂತ ಎಲ್ಲ ದಬಾಯಿಸ್ತಿದ್ಲು. ನೋಡಿ ಇವಾಗ ಯಾವಾಗ ಊರವ್ರ ಮುಂದೆ ಎಲ್ಲ ಹೇಳ್ಕೊಂಬಂದ್ ಬಿಡ್ತೀವಿ, ನೀನ್ ಬಟ್ಟೆ ಹೊಲ್ದ್ ಕೊಡಲ್ಲ ಬೇಗ ಅಂತ ಯಾವಾಗ ಹೇಳಿದ್ಲು ನಮ್ ಲಕ್ಷ್ಮಕ್ಕ. ನೋಡಿ ಇವಾಗ ಹೆಂಗ್ ಎದ್ರಕೊಂಡು ಟೀ ಕುಡಿತೀರೋ ಕಾಫಿ ಕುಡಿತೀರೋ ಅಂತ ಹೆಂಗ್ ನೈಸ್ ಮಾಡ್ತಿದ್ದಾಳೆ. ಮಾಡ್ಕೊಟ್ರು, ಒಳ್ಳೆ ಐಡಿಯಾ ಹೇಳ್ಕೊಟ್ಲು ನಮ್ ಲಕ್ಷ್ಮಕ್ಕ ಮಾತ್ರ. ಪಾಪ ಲಕ್ಷ್ಮಕ್ಕ ಬೇಡ ಬೇಡ ಅಂತಿದ್ದೆ ನಾನೇ ಕರ್ಕೊಂಬರೋದು. ಇವಳು ಬಂದಿದ್ದಕ್ಕೂ ಅದಕ್ಕೂ ಒಳ್ಳೇದೇ ಆಗೋಯ್ತು ಇನ್ನು.